ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಕೋಚ್ ಹರ್ಷ. ಸೊ ಇವತ್ತು ನಾನು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿರೋ ಟಾಪಿಕ್ ಬಂದು ಓವರ್ ಥಿಂಕಿಂಗ್. ಸೊ ಓವರ್ ಥಿಂಕಿಂಗ್ ಅಂತ ಹೇಳಿದ್ರೆ ಒಂದೇ ವಿಷಯ ಪದೇ ಪದೇ ಮೈಂಡಿಗೆ ಬರ್ತಾ ಇರುತ್ತೆ. ಸೊ ಅದರಿಂದ ತುಂಬ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ. ಕೆಲವು ಸತಿ ಮಲ್ಟಿಪಲ್ ಥಾಟ್ಸ್. ಸೊ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಇನ್ನೊಂದು ವಿಷಯ ಬರುತ್ತೆ, ಮತ್ತೊಂದು ವಿಷಯ ಬರುತ್ತೆ. ಸೊ 4-5 ವಿಷಯಗಳು ಕಂಟಿನ್ಯೂಸ್ ಆಗಿ ಮೈಂಡಿಗೆ ಪ್ರೆಷರ್ ಕೊಡುವಾಗ ಒಂಥರ ಓವರ್ಲೋಡ್ ಆಗುತ್ತೆ ಆ್ಯಂಡ್ ಯು ಫೀಲ್ ವೆರಿ ಡ್ರೈನ್ಡ್. ಸೊ ಇದನ್ನು ಓವರ್ ಥಿಂಕಿಂಗ್ ಅಂತ ಹೇಳ್ಬೋದು. ಸೊ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಇದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅಂತ ಅಂದ್ಕೊತಾ ಇದ್ರೂ ಕೂಡ ಮೈಂಡ್ ಅದನ್ನೇ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಅದರ ಎಫೆಕ್ಟ್ಸ್ ನಮ್ಮ ಬಾಡಿಯಲ್ಲಿ ಗೊತ್ತಾಗ್ತಾ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ. ಓಕೆ, ಸೊ ಹಾಗಾದರೆ ಹೇಗೆ ಈ ಓವರ್ ಥಿಂಕಿಂಗನ್ನು ನಾವು ಕಡಿಮೆ ಮಾಡಬಹುದು ಅಂತ ಡಿಸ್ಕಸ್ ಮಾಡಿದ್ರೆ, ಫಸ್ಟ್ ಮೈಂಡ್ ಹೆಂಗೆ ಅಂದರೆ ಒಂದು ವೆಬ್ ಬ್ರೌಸರ್ ಇದ್ದಂಗೆ. ಈ ಮಲ್ಟಿಪಲ್ ಥಾಟ್ಸ್ಗಳಿದ್ದರೆ ಅದು ಹಿಂಗೆ ಅಂದರೆ ಮಲ್ಟಿಪಲ್ ಟ್ಯಾಬ್ಸ್ ಥರ. ಸೊ ನಾವು ಬ್ರೌಸಿಂಗ್ ಮಾಡ್ಬೇಕಾದ್ರೆ ಮಾಡ್ತೀವಲ್ಲ, ಸಾಕಷ್ಟು ವೆಬ್ಸೈಟ್ಗಳನ್ನ ಮಲ್ಟಿಪಲ್ ಟ್ಯಾಬ್ಸಲ್ಲಿ ಓಪನ್ ಮಾಡೋ ಥರ. ಈಗ ಒಂದು ಫ್ಯಾಮಿಲಿ ಇಶ್ಯೂ ಇರುತ್ತೆ, ಏನೋ ಒಂದು ಹೆಲ್ತ್ ಕನ್ಸರ್ನ್ ಇರುತ್ತೆ, ಒಂದು ಜಾಬ್ ರಿಲೇಟೆಡ್ ಇರುತ್ತೆ, ಒಂದು ಮನಿ ಇಶ್ಯೂ ಇರುತ್ತೆ, ಏನೋ ಇರುತ್ತೆ. ಸೊ ಈ 4-5 ಪ್ರಾಬ್ಲಮ್ಸ್ಗಳನ್ನ 4-5 ಟ್ಯಾಬ್ಗಳ ಥರ ಓಪನ್ ಮಾಡ್ಕೊಂಡ್ಬಿಡೋದು ಮೈಂಡು. ಸೊ ಅದು ಮೈಂಡ್ ಒಳಗೆ ಇರುವಾಗ ಆ ಪ್ರೆಷರ್ ಫೀಲ್ ಆಗ್ತಾ ಇರುತ್ತೆ. ದ ಫಸ್ಟ್ ಥಿಂಗ್ ಟು ಡೂ, ಸ್ಟೆಪ್ 1 ಅಂತ ಹೇಳಿದ್ರೆ, ಟೇಕ್ ಔಟ್ ದಟ್ ಥಾಟ್ ಆ್ಯಂಡ್ ಪುಟ್ ಇಟ್ ಔಟ್ಸೈಡ್. ಸೊ ತಲೆಯಲ್ಲಿರೋ ಯೋಚನೆಯನ್ನು ತೆಗೆದ್ಬಿಟ್ಟು ಹೊರಗಡೆ ಹಾಕಬೇಕು. ಹೆಂಗೆ ಹಾಕಬೇಕು? ಸಿಂಪಲಾಗಿ ಬರೆದ್ರೂ ಸಾಕು. ಸೊ ಈ ಕ್ಷಣದಲ್ಲಿ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಈ ಥಾಟ್, ಸೇ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತೊಗೊಳೋದಾದರೆ, ನಾನು ಮಾಡ್ತಾ ಇರೋ ಜಾಬ್ ನನಗೆ ಇಷ್ಟ ಇಲ್ಲ, ನಾನು ಚೇಂಜ್ ಮಾಡಬೇಕು ಜಾಬು. ಏನಪ್ಪ ಈ ಜಾಬ್ ಹಿಂಗಿದೆ, ನಮ್ಮ ಬಾಸ್ ಹಿಂಗಿದ್ದಾರೆ, ವಾತಾವರಣ ಹಿಂಗಿದೆ ಅಂತ ನಾವು ಯೋಚನೆ ಮಾಡಿ 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 ಅದೇ ಥಾಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನಾವು ವರ್ಕಲ್ಲೇ ಎಫಿಷಿಯೆಂಟ್ ಆಗಿರೋದಿಲ್ಲ, ಮೈಂಡಿಗೆ ಪ್ರೆಷರ್ ಆಗುತ್ತೆ. ಸೊ ಯು ಟೇಕ್ ಔಟ್ ಪೆನ್ ಆ್ಯಂಡ್ ಪೇಪರ್. ಪೆನ್ ಪೇಪರ್ ಇಲ್ಲ ಅಂದರೆ ಅಟ್ಲೀಸ್ಟ್ ಈಗ ಎಲ್ಲರ ಮೊಬೈಲ್ ಅಂತೂ ಇರುತ್ತೆ. ಮೊಬೈಲ್ ತೊಗೊಂಡು ಯಾವುದಾದ್ರು ಒಂದು ನೋಟ್ ಆ್ಯಪ್ ಓಪನ್ ಮಾಡಿ ಈ ಕ್ಷಣದಲ್ಲಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಐ ಆಮ್ ಸ್ಟಕ್ ವಿತ್ ಮೈ ಜಾಬ್, ಕರೆಕ್ಟ್? ದಟ್ ಈಸ್ ದ ಬಾಟಮ್ ಲೈನ್. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದರದ್ದು ಆ ಸ್ಟೇಟ್ಮೆಂಟಲ್ಲಿ ಬರೆದುಬಿಟ್ರೆ, ಸೊ ದಟ್ ಸ್ಟೇಟ್ಮೆಂಟ್ ಈಸ್ ಔಟ್ ಆಫ್ ಯುವರ್ ಹೆಡ್. ಇವಾಗ ನೆಕ್ಸ್ಟ್ ದ ಮೈಂಡ್ ಫೀಲ್ಸ್ ವೆರಿ ಫ್ರೀ ದಟ್ ಅಟ್ಲೀಸ್ಟ್ ಇಟ್ ಈಸ್ ಅವೇರ್, ಇದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ನಂಗೆ ಪ್ರೆಷರ್ ಆಗ್ತಾಯಿತ್ತು ಅಂತ. ನೆಕ್ಸ್ಟು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರ್ತಿದ್ದೀವಲ್ಲ, ಈ ಥಾಟ್ ಬರ್ತಿದ್ದೀವಲ್ಲ, ಅದಕ್ಕೆ ನಾವು ಏನಾದರೂ ಮಾಡೋಕ್ಕಾಗತ್ತಾ ಇವಾಗ ಈ ಕ್ಷಣದಲ್ಲಿ ಅಂತ ಒಂದು ಕ್ವಶನ್ ಕೇಳಬೇಕು. ಕ್ಯಾನ್ ಐ ಡೂ ಸಮಥಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಥಾಟ್ ರೈಟ್ ನೌ? ಅದಕ್ಕೆ ಒಂದು ಎಸ್ ಅಂತ ಇರುತ್ತೆ, ಇಲ್ಲ ನೋ ಅಂತ ಇರುತ್ತೆ. ಎಸ್ ಅಂತ ಇತ್ತು ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ಏನಾದ್ರು ಮಾಡಲಿಕ್ಕೆ ಆಗತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಆ್ಯಂಡ್ ಸಾರ್ಟ್ ಇಟ್ ಔಟ್. ಸೊ ಟೆನ್ಷನ್ ಇಲ್ಲ, ಆ ಥಾಟ್ ಕ್ಲಿಯರ್ ಆಗೋಗುತ್ತೆ. ಒಂದು ವೇಳೆ ಈ ಕ್ಷಣದಲ್ಲಿ ನಾವು ಆ ಥಾಟ್ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮೈಂಡಿಗೆ ಅಟ್ಲೀಸ್ಟ್ ಅದೊಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ಈ ಕ್ಷಣದಲ್ಲಿ ನಾನೇನು ಮಾಡೋಕ್ಕಾಗಲ್ಲ, ಬಟ್ ಹವೆವರ್ ಐ ಕ್ಯಾನ್ ಪ್ಲ್ಯಾನ್ ಟು ಡೂ ಸಮಥಿಂಗ್ ಅಬೌಟ್ ಇಟ್ ಲೇಟರ್ ಪಾಯಿಂಟ್ ಆಫ್ ಟೈಮ್. ಅದೇ ಥರ ಎಸ್ ಆ್ಯಂಡ್ ನೋ ಮ್ಯಾಟ್ರಿಕ್ಸ್ ನಾವು ಯಾವಾಗ ಹಾಕ್ತೀವಿ ಒಂದು ಥಾಟಿಗೆ, ಮೈಂಡ್ ಬಿಕಮ್ಸ್ ವೆರಿ ಕಾಮ್. ಸೊ ಡಿಸ್ಟರ್ಬೆನ್ಸಿಂದ ಕಾಮ್ನೆಸ್ಸಿಗೆ ಬಂತು, ಬಟ್ ಆಲ್ರೆಡಿ ಎನರ್ಜಿ ಡಿಪ್ಲೀಟ್ ಆಗಿರುತ್ತೆ. ಸೊ ಎನರ್ಜೈಸ್ ಮಾಡಬೇಕು ಅಂತ ಹೇಳಿದಾಗ ವಿ ಹ್ಯಾವ್ ಟು ಟೇಕ್ ಫ್ಯೂ ಡೀಪ್ ಬ್ರೆತ್. ಸೊ ಅದು 2-3 ಥಾಟ್ ನೀವು ರೆಕಾರ್ಡ್ ಮಾಡಿ ಎಸ್ ಆರ್ ನೋ ಆನ್ಸರ್ ಮಾಡಿ, ಆನಂತರ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಮೈಂಡಿಗೆ ಕ್ಲೋಸ್ ಯುವರ್ ಐಸ್, ಒಂದು 5 to 10 ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕಾಗತ್ತೆ. ಡೀಪ್ ಇನ್ಹಲೇಷನ್ ಆ್ಯಂಡ್ ಡೀಪ್ ಎಕ್ಸಲೇಷನ್. ಇದು ಮಾಡುವಾಗ ಏನಾಗುತ್ತೆ ಅಂದರೆ ದ ಥಾಟ್ಸ್ ಆಲ್ವೇಸ್ ರೈಡ್ ಆನ್ ಆರ್ ಬ್ರೆತ್. ಸೊ ಇದನ್ನು ವೇದಿಕ್ ಟೆಕ್ಸ್ಟಲ್ಲೆಲ್ಲ ಹೇಳ್ತಾರೆ. ಸೊ ನಮ್ಮ ಮೈಂಡು ಥಾಟ್ಸ್ ಇದೆಯಲ್ಲ ಅದೆಲ್ಲ ರೈಡ್ ಮಾಡೋದೇ ನಮ್ಮ ಬ್ರೆತ್ ಮೇಲೆ. ಸೊ ಯಾವಾಗ ನಮ್ಮ ಮೈಂಡು ಥಾಟ್ಸ್ ನಮ್ಮ ಕಂಟ್ರೋಲಲ್ಲಿ ಸಿಗ್ತಾ ಇರಲ್ಲ, ಆವಾಗ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ನಮ್ಮ ಬ್ರೆತ್ ಮೇಲೆ. ಸೊ ವೆನ್ ವಿ ಹ್ಯಾವ್ ಅ ಸ್ಲೋವರ್ ಬ್ರೆತ್, ದ ಥಾಟ್ಸ್ ಮೆಲೋ ಡೌನ್ ಅಥವಾ ಕಾಮ್ ಡೌನ್ ಆಗುತ್ತೆ. ಸೊ ಯು ಫೀಲ್ ಇಮಿಡಿಯೇಟ್ಲಿ ಬೆಟರ್ ಆ್ಯಂಡ್ ಯು ಸ್ಟಾಪ್ ಓವರ್ ಥಿಂಕಿಂಗ್. ಸೊ ಯು ಕ್ಯಾನ್ ಬೆಟರ್ ಫೋಕಸ್ ಯುವರ್ ಎನರ್ಜೀಸ್ ಆನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಸೊ ಇದೊಂದು ಸಿಂಪಲ್ ಎಕ್ಸಸೈಸ್. ಸೊ ಇಟ್ ಈಸ್ ವೆರಿ ಗುಡ್ ಟು ಮೇಕ್ ಎ ಹ್ಯಾಬಿಟ್ ಔಟ್ ಆಫ್ ಇಟ್. ಇದೊಂದು ಒಳ್ಳೆ ಹ್ಯಾಬಿಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿ ನಿಮ್ಗೆ ಹೇಗೆ ಅನಿಸು ಅಂತ ಜಸ್ಟ್ ಲೆಟ್ ಮೀ ನೋ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ. I hope this will be helpful for you. Thank you so much for your time. Until next video, bye bye, take care.